ಯಾರು ನಿಮಗೆ ಕಲ್ಲು ಹೊಡಿತಾರ ಆ ಕಲ್ಲುಗಳನ್ನು ಕುಡಿಸಿ ನಿಮ್ದೇ ಆದ ಒಂದು ಸಾಮ್ರಾಜ್ಯ ಕಟ್ಟಿ ಅವರಿಗೆ ಎದುರು ಉತ್ತರ ಕೊಡಿ ಅಂತ ಹೇಳಿದ ರತನ್ ಟಾಟಾ. 1998ರಲ್ಲಿ ರತನ್ ಟಾಟಾ ಅವರ ಇಂಡಿಕಾ ಕಾರ್ ಫೇಲ್ ಆದಾಗ ಇಂಡಿಕಾ ಕಾರ್ನ ಫೋರ್ಡ್ ಕಂಪ್ನಿಗೆ ಮಾರಕಂತ ಹೋಗಿರ್ತಾನೆ. ಫೋರ್ಡ್ ಕಂಪ್ನಿಯ ಮಾಲಕ ಬಿಲ್ ಫೋರ್ಡ್ ರತನ್ ಟಾಟಾ ಅವರಿಗೆ ಅಸಹ್ಯ ಮಾಡಿ ಕಳಿಸ್ತಾರೆ. ರತನ್ ಟಾಟಾ ಅವ್ರ ಇಂಡಿಕಾ ಕಾರ್ನ ಫೋರ್ಡ್ ಕಂಪ್ನಿಗೆ ಮಾರಲ್ಲ, ವಾಪಸ್ ಇಂಡಿಯಾಕ್ಕೆ ಬರ್ತಾರೆ. ಇಂಡಿಯಾಕ್ಕೆ ಬಂದು ಟಾಟಾ ಮೋಟರ್ಸ್ ನ ಡೆವಲಪ್ ಮಾಡ್ತಾರೆ. 9 ವರ್ಷ ಆದ್ಮೇಲೆ ಫೋರ್ಡ್ ಕಂಪ್ನಿ ಲಾಸ್ ಅಲ್ಲಿ ಇರುತ್ತೆ. ಬಿಲ್ ಫೋರ್ಡ್ ಯಾರಿಗೆ ಕಾರ್ ನಾಲೆಜ್ ಇಲ್ಲ ಅಂತ ಅಸಹ್ಯ ಮಾಡಿ ಕಳಿಸಿದ್ದ ಅದೇ ರತನ್ ಟಾಟಾ ಅವ್ರ ಹತ್ತಿರ ಬಂದು ತನ್ನ ಲ್ಯಾಂಡ್ ರೋವರ್ ಮತ್ತು ಜಾಗ್ವಾರ್ ಕಾರ್ನ ಇಂಡಿಯಾಕ್ ಬಂದ್ ಮಾರ ಹೋಗ್ತಾನೆ. ಇದಕ್ಕೆ ಅನ್ನೋದ್ರಿ ಶತ್ರುಗಳ ಜೊತೆ ಜಗಳಾಡ್ಕೋದ್ ಕುಂದ್ರಬಾರ್ದು, ಅವ್ರ ಮುಂದ ಸಾಧನೆ ಮಾಡಿ ಪಟ್ಟಿ ಉರ್ಸ್ಬೇಕು. ಟಾಟಾ ಸ್ಟೀಲ್, ಟಾಟಾ ಮೋಟರ್ಸ್, ಟಾಟಾ ಟೀ, ಟಾಟಾ ಉಪ್ಪು, ಟಾಟಾ ಕ್ಯಾನ್ಸರ್ ಹಾಸ್ಪಿಟಲ್, ತಾಜ್ ಹೋಟೆಲ್, ಏರ್ ಏಷ್ಯಾ ಎಲ್ಲಾ ಕಡೆ ಹೋದ್ರು ಟಾಟಾ ಗ್ರೂಪ್ಸ್ ಇದ್ದೇ ಇರುತ್ತೆ. ನಮ್ಮ ಭಾರತದಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ ಬಿಟ್ರೆ 2ನೇ ಅತಿ ಹೆಚ್ಚು ಕಾರ್ಮಿಕರು ಕೆಲಸ ಮಾಡೋದು TCS ಅಲ್ಲೇ. ಟಾಟಾ ಅವರಿಗೆ ಬರೋ ಪ್ರಾಫಿಟ್ ಅಲ್ಲಿ 66% ಚಾರಿಟೇಬಲ್ಗೆ ಡೊನೇಟ್ ಮಾಡ್ತಾರೆ. ಇಷ್ಟೆಲ್ಲ ಮಾಡಿರೋ ವ್ಯಕ್ತಿಗೆ ಬರೀ ಪದ್ಮವಿಭೂಷಣ ಅಷ್ಟೇ ಸಾಕ? ಭಾರತ ರತ್ನ ಸಿಗ್ಬೇಕಲ್ಲ ಅವ್ರಿಗೂ.